ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ 7ನೇ ತರಗತಿ ಪಾಠ 3ರ ಅಂದರೆ ಪಾಠ 3 ಭರತ ಭೂಮಿ ನನ್ನ ತಾಯಿ ಪದ್ಯದ ಪ್ರಶ್ನೆಗೆ ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ನನ್ನ ತಾಯಿ. ಇದನ್ನು ಹಾಗೆ ಬರಿಬೋದು, ಕವಿ ಕುವೆಂಪು ಅವರು ಅಂತ ಬರ್ಕೊಬೋದು. ಅದನ್ನು ಬರೆಯೋಣ. ಕವಿ ಕಾವಾಗುಡಿಸು ವಿ ಕವಿ, ಕಾಕೊಂಬು ಕು, ವಾ ಏತ್ವ ಅದಕ್ಕೆ 1 ವೆಂ, ಕು ವೆಂ ಪು, ಪಾಕೊಂಬು ಪು ಕುವೆಂಪು ಅವರು, ಆ ಬಾ ರಾಕೊಂಬು ರು ಅವರು ಭಾರತವನ್ನು, ಭಾಕಿಲಿ ಭಾ ರ ತ ಬಾ ನಾಕೊಂಬು ನು, ನೂಗೆ ನಾವುದು, ಭಾರತವನ್ನು ನನ್ನ ತಾಯಿ ಡಬಲ್ ಕೋಟ್ಸಲ್ಲಿ ಬರೀತೀನಿ. ನಾ ಮತ್ತೆ ನಾ ಬರೆದು ಅದಕ್ಕೆ ನಾವದು, ನನ್ನ ತಾಕಿಲಿ ತಾ ಯಾಗುಡಿಸು ಈ, ನನ್ನ ತಾಯಿ. ಮತ್ತು ಇನ್ನೂ ಒಂದು ಪದನ ಯೂಸ್ ಮಾಡಿದ್ದಾರೆ, ನನ್ನ ನಾ ಮತ್ತು ನನ್ನ ಪೊರೆವ, ಪಾ ಏತ್ವ ಕೊಂಬುಕಿಲಿ, ಪೋ ರಾಗೆ ಏತ್ವ ರೇ ವ ಪೊರೆವ ಅಂದರೆ ಬ್ರಾಕೆಟಲ್ಲಿ ಬೇಕಾದ್ರೆ ಅದಕ್ಕೆ ಮೀನಿಂಗು ಹಾಕ್ಬೋದು. ರಕ್ಷಿಸುವ, ರಾ ಕಾಗುಡಿಸು ಕಿ ಅದಕ್ಕೆ 2ನೇ ಶಾ ಒತ್ತಕ್ಷರ, ರಕ್ಷಿ ಸಾಕೊಂಬುಸು ವ ರಕ್ಷಿಸುವ ಸ್ಥಾನ ಅಂತ ಹೇಳ್ಬೋದು. ಸಾಕಿಲಿ ಸಾ ಅದಕ್ಕೆ 2ನೇ ತಾ ಒತ್ತಕ್ಷರ ಕೊಟ್ಟು ನ. ನನ್ನ ಪೊರೆವ ತೊಟ್ಟಿಲು, ತಾ ಏತ್ವ ಕೊಂಬುಕಿಲಿ, ತೋ ಟಾಗುಡಿಸು ಟಿ, ಟೀಗೆ ಟಾವತ್ತು, ಲಾ ಕೊಂಬು ಲು, ತೊಟ್ಟಿಲು ಎಂದಿದ್ದಾರೆ. ಹೇಗೆ 1 ಎನ್, ದಾಗುಡಿಸು ದಿ, ದಿಗೆ ದಿ ಬರೆದು ಮತ್ತು ದಾಕಿಲಿ ಬರೆದು ಅದಕ್ಕೆ ದಾವತ್ತು, ಎಂದಿದ್ದ ರಾಗೆ ಏತ್ವ ಎಂದಿದ್ದಾರೆ ಅಂತ ಬರೀಬೋದು. ಕುವೆಂಪು ಅವರು ಭಾರತವನ್ನು ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಎಂದಿದ್ದಾರೆ. ಪೊರೆವ ಅನ್ನೋದಕ್ಕೆ ರಕ್ಷಿಸುವ ಸ್ಥಾನ ಅಂತ ಬರೆದಿದ್ದೀವಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಭಾರತ ದೇಶದ ಸಿರಿಮುಡಿ ಯಾವುದು ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಹಾಕಿಲಿ ಭಾ ರ ತ ಭಾರತ, ದಾ ಏತ್ವ ದೀರ್ಘ ದೇ ಶ ದ ಭಾರತ ದೇಶದ ಸಿರಿಮುಡಿ, ಸಾಗುಡಿಸು ಸಿ ರಾಗುಡಿಸು ರಿ, ಮಾ ಬರೆದು ಕೊಂಬು ಹೀಗೆ ಕೊಡಬೇಕು, ಮು ಡಾಗುಡಿಸು ಡಿ ಸಿರಿಮುಡಿ. ಹಿಮಾಲಯ ಹಾಗುಡಿಸು ಹಿ, ಮಾಗೆ ದೀರ್ಘ ಕೊಡೋಣ, ಮಾ ಲ ಯ ಹಿಮಾಲಯ ಪರ್ವತ, ಪ ವ ಅದಕ್ಕೆ ಅರ್ಕಾವತ್ತು, ಪ ಇರ್ವ ತ ಪರ್ವತ ಎಂದು ಹೇಳಿದ್ದಾರೆ ಅಂತ ಇರ್ಬೋದು, ಅಥವಾ ಹಿಮಾಲಯ ಪರ್ವತ ಅಂತಲೂ ನಾವು ಬಿಡ್ಬೋದು. ನಾನು ಎಂದು ಹೇಳಿದ್ದಾರೆ ಅಂತ ಹಾಕ್ತೀನಿ. ಹಿಮಾಲಯ ಪರ್ವತ ಅಂತ ಹೇಳಿದ್ರೇ ಸಾಕಾಗುತ್ತೆ. ಹಾ ಏತ್ವ ದೀರ್ಘ ಹೇಳಾಗುಡಿಸು ಇಲ್ಲಿ, ದಾಕಿಳಿ ಅದಕ್ಕೆ ದಾವತ್ತು ಹೇಳಿದ್ದ, ರಾಗೆ ಏತ್ವ ಹೇಳಿದ್ದಾರೆ ಅಂತ 2ನೇ ಪ್ರಶ್ನೆಗೆ ಉತ್ತರವಾಗುತ್ತೆ. 3ನೇ ಪ್ರಶ್ನೆ, ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ ಒಂದು, ಅದಕ್ಕೆ ಕವಿ ಕಾ ವಾಗುಡಿಸು ವಿ ಕವಿ ಕುವೆಂಪು ಅವರು, ಕಾಕೊಂಬು ಕು, ವಾಗೆ ಏತ್ವ ವೆ 0 ವೆನ್ ಪ, ಪಾಗೆ ಕೊಂಬು ಕೊಡೋಣ ಕುವೆಂಪು
ಅವರು ಆ ವ ರಾ ಕೊಂಬು ರು ಅವರು ಗಂಗಾ ನದಿಯನ್ನು ಗಾಗೆ ಒಂದು ಸೊನ್ನೆ ಗಂಗಾಗೆ ಇಲಿ ಗಂಗಾ ನ ದಿ ಯ ನಾ ಕೊಂಬು ನೂಗೆ ನಾವತ್ತು ನದಿಯನ್ನು ಡಬಲ್ ಕೋಟ್ಸಲ್ಲಿ ಬರಿತೀನಿ ದೇವಗಂಗೆ ದಾಯೇತ್ವ ದೀರ್ಘ ದೇವಗಂಗೆ ಎಂದು ಕರೆದಿದ್ದಾರೆ ಅಂತ ಬರೆಯೋಣ. ಇದೆಲ್ಲ ಪ್ರಶ್ನೆಯಲ್ಲೇ ಇದೆ. ರಾಗೆ ಏತ್ವರೆ ದಾಗುಡಿಸು ದಿ ಮತ್ತು ದಾಕಿಲಿ ಅದಕ್ಕೆ ದಾವತ್ತು ಕರೆದಿದ್ದ ರಾಗೆ ಏತ್ವ ಕರೆದಿದ್ದಾರೆ ಅಂತ ದೇವಗಂಗೆ ಅನ್ನೋದು ಆನ್ಸರಾಗಿ ಬರುತ್ತೆ. ಕವಿ ಕುವೆಂಪು ಅವರು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಅಂತ ಇದೆ. ಅದು ಚಿಕ್ಕದಾಗಿ ಒಂದು ಪದದಲ್ಲೂ ಬರೀಬೋದು ಅಥವಾ ಒಂದು ಸೆಂಟೆನ್ಸ್ ಥರನೂ ಬರೀಬೋದು. ಅದಕ್ಕೆ ಕವಿ ಕುವೆಂಪು ಅವರು ವಾಗುಡಿಸು ವಿ ಕವಿ ಕಾಕೊಂಬು ಕು ವಾ ಏತ್ವ ಸೊನ್ನೆ ವೆಂ ಪಾಗೆ ಕೊಂಬು ಕೊಡಬೇಕು. ಕುವೆಂಪು ಅವರು ಜೀವನವನ್ನು ಜಾಗುಡಿಸುಂದೀರ್ಘ ನ ವ ಮತ್ತು ನಾಕೊಂಬು ಅದಕ್ಕೆ ನಾವತ್ತು ಜೀವನವನ್ನು ಇದು ಭಾರತ ಮಾತೆಗೆ ಅಥವಾ ಭಾರತ ಮಾತೆಗೆ ಎರೆವೆ ಅಂತ ಬರಿಬೋದು ಅಥವಾ ಭಾರತಾಂಬೆಗೆ ಎರೆವೆ ಅಂತಲೂ ಬರಿಬೋದು. ಭಾರತಾಂಬೆಗೆ ಅಂತ ಬರೆಯೋಣ. ಭಾಕಿಲಿ ಭಾ ರ ತಾಕಿಲಿ ತಾ ಅದಕ್ಕೆ ಒಂದು ಸೊನ್ನೆ ತಾಂಬೆ ಗೆ ಭಾರತಾಂಬೆಗೆ ಎರೆವೆ ಎ ರೇ ಯಾಕೊಂಬು ಯು ಎರೆವೆ ಅಂತಲೂ ಬರಿಬೋದು ಎರೆಯುವೆ ಕ್ವಶನಲ್ಲಿರೋ ಥರನೇ ಬರ್ಕೊಳ್ಳೋಣ. ಎರೆಯುವೆ ಎನ್ನುತ್ತಾರೆ. ಎ ನಾಗುಡಿಸು ನೂಗೆ ನಾವತ್ತು ಎನ್ನು ತಾಕಿಲಿ ಅದಕ್ಕೆ ತಾವತ್ತು ಎನ್ನುತ್ತಾ ರಾಗೆ ಏತ್ವ ಎನ್ನುತ್ತಾರೆ ಅಂತ ಬರ್ಕೊಳ್ಳೋಣ. 5ನೇ ಪ್ರಶ್ನೆ, ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಇದೆ. ಅದಕ್ಕೆ ಉತ್ತರ ಕುವೆಂಪು ಅವರ ಕಾಕೊಂಬು ಕು ವಾಗೆ ಏತ್ವ ವೇ ಅದಕ್ಕೆ ಸೊನ್ನೆ ವೆಂ ಪಾಕೊಂಬು ಪು ಕುವೆಂಪು ಅವರ ಯಾವ ಅನ್ನೋ ಪ್ರಶ್ನಾರ್ಥಕ ಪದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಶ್ರೀ ರಾಮಾಯಣ ರಾಕಿಲಿ ರಾ ಮಾಕಿಲಿ ಮಾ ಯ ಣ ರಾಮಾಯಣ ದರ್ಶನಂ ದ ಶಾ ಹಾಕ್ಬಿಟ್ಟು ಆಮೇಲೆ ಅರ್ಕಾವತ್ತು ಹಾಕಬೇಕು. ಓದಬೇಕಾದ್ರೆ ಅರ್ಕಾವತ್ತನ್ನು ಓದಿ ಶಾ ಓದಬೇಕು. ದ ಎ ಶಾ ನ ಸೊನ್ನೆ ನಂ ಶ್ರೀ ರಾಮಾಯಣ ದರ್ಶನಂ ಎಂಬ ಹೇಗೊಂದು ಸೊನ್ನೆ ಎಂಬ ಕಾಗೆ ಒಟ್ರಸುಲಿಕ್ರು ತಾಗುಡಿಸುತ್ತಿ ಗಾಗೆ ಏತ್ವ ಕೃತಿಗೆ ಎಲ್ಲ ಇಲ್ಲೇ ಇರುತ್ತೆ. ಕೃತಿಗೆ ಜ್ಞಾನ ಜಾಕಿಲಿ ಅದಕ್ಕೆ ಜ್ಞಾವತ್ತು ಜ್ಞಾನ ಪಾ ಗುಡಿಸುಂದೀರ್ಘ ಪೀಠ ಜ್ಞಾನಪೀಠ ಪ್ರಶಸ್ತಿ ಶ ಮತ್ತು ಸಾ ಗುಡಿಸು ಸಿ ಬರೆದು ಅದಕ್ಕೆ ತಾವತ್ತು ಪ್ರಶಸ್ತಿ ದೊರೆತಿದೆ. ದ ಏತ್ವ ಕೊಂಬಿಕಿಲಿ ದೋ ರಾಗೆ ಏತ್ವ ದೊರೆ ತಾಗುಡಿಸುತ್ತಿ ದಾಗೆ ಏತ್ವ ದೊರೆತಿದೆ ಅಂತ ಬರಿಬೋದು. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಅದಕ್ಕೆ ಉತ್ತರ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ ಬರಿಬೋದು. ಈಗ ಇದೆಲ್ಲ ಇನ್ನೊಂದು ಸರಿ ಹೇಳ್ಬಿಡೋಣ. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಕರೆದಿದ್ದಾರೆ
ಅಂತ ಇದೆ. ಅದಕ್ಕೆ ಉತ್ತರ ಕವಿ ಕುವೆಂಪು ಅವರು ಭಾರತವನ್ನು ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಎಂದಿದ್ದಾರೆ ಅಂತ ಬರೀಬೋದು. ಭಾರತ ದೇಶದ ಸಿರಿಮುಡಿ ಯಾವುದು? ಅದಕ್ಕೆ ಉತ್ತರ ಭಾರತ ದೇಶದ ಸಿರಿಮುಡಿ ಹಿಮಾಲಯ ಪರ್ವತ ಎಂದು ಹೇಳಿದ್ದಾರೆ ಅಂತ ಹಾಕ್ಬೋದು. ಮೂರನೇ ಕ್ವಶನ್ನ ಅಂದರೆ ಪ್ರಶ್ನೆ, ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಅಂತ. ಅದಕ್ಕೆ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ಅಂತ ಬರೀಬೇಕು. ನಾಲ್ಕನೇ ಪ್ರಶ್ನೆ, ಕವಿ ಕುವೆಂಪು ಅವರು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಅಂತ ಇದೆ. ಅದಕ್ಕೆ ಉತ್ತರ ಕವಿ ಕುವೆಂಪು ಅವರು ಜೀವನವನ್ನು ಭಾರತಾಂಬೆಗೆ ಎರೆಯುವೆ ಎನ್ನುತ್ತಾರೆ ಅಂತ. ಐದನೇ ಪ್ರಶ್ನೆ, ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ. ಅದಕ್ಕೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇವೆ. ಇದನ್ನು ಅಕ್ಷರವನ್ನು ಬಿಡಿಸಿ ನಾವು ಹೇಳ್ಕೊಂಡು ಬರೆದಿರೋದ್ರಿಂದ ನಮಗೆ ಕನ್ನಡ ಓದಲು ಬರೆಯಲು ತುಂಬ ಸುಲಭವಾಗುತ್ತೆ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ.